चन्द्रचूडाय निर्गुणाय गुणात्मने कालकालाय रुद्राय नीलग्रीवाय मङ्गलम् पुरुषारूढाय भीमाय व्याघ्रचर्माम्बराय च पशूनां पतये तुभ्यं गौरीकान्ताय मङ्गलम् भस्मोद्धूलितदेहाय व्याळय यज्ञोपवीतिने रुद्राक्षमालाय स्वाहा प्रधानाय स्वाहा समानाय स्वाहा ब्रह्मणे स्वाहा महागणपतिवर्णवास्तुदेवताभ्यो नमः नारिकेलफलं कदलीफलानि मधुरफलं गुडखण्डं निवेदयामि तदादौ शुद्ध्यर्थं वृद्ध्यर्थम् अभ्युदयार्थं च ब्राह्मणे सह स्वस्तिपुण्याः वाचनं करिष्ये शुचिप्रेतो ब्रह्मचारी युक्तवासाः ब्रह्मणे वेदेतसुताः तव पूजां करिष्यामि एकबिल्वं शिवार्पणम् तिलपर्वतकोटयः काञ्चनं श्रीमदानेन एकबिल्वं शिवार्पणम् काशीक्षेत्रनिवासं च कालभैरवदर्शनम् प्रयागे माधवं दृष्ट्वा एकबिल्वं शिवार्पणम् इन्दुवारे व्रतं स्थित्वा निराहारो महेश्वर नक्तं औष्ठावधूरे एकबिल्वं शिवार्पणम् रामलिङ्गप्रतिष्ठा च वैवाहिककृतं तथा तदाकादिकसन्तानम् एकबिल्वं शिवार्पणम् अखण्डबिल्वपत्रं च आयुतं शिवपूजनं कृतं नाम सहस्रेण एकबिल्वं शिवार्पणम् उमया सह देवेश नन्दिवाहनमेव भस्मलेपनसर्वाङ्गम् एकबिल्वं शिवार्पणम् सदाकं एकबिल्वं शिवार्पणम् सन्तिकोटिसहस्रेषु अश्वमेधशतक्रतौ कोटिकन्या महादानम् एकबिल्वं शिवार्पणम् बिल्वानां दर्शनं पुण्यं स्पर्शनं पापम् गंधकारुण्य गोदावर्याः दक्षिणे देशे शालिवाहनशिलेः श्रीकारकाः यज्ञेते नैदेव गोदावरीसंस्वरे केशवदित्ते सत्यनहाय प्रतिष्ठाय जय राम जय जय राम श्री राम जय
रघुपति राघव राजा राम शिरसा नमामि। जय श्री राम। ಮನಸ್ಸಿನಲ್ಲಿ ಅಥವಾ ಸಣ್ಣ ಧ್ವನಿಯಲ್ಲಿ ಶಿವಾಯ ನಮಃ ಅಂತ ಹೇಳ್ತಾ ಕೈಯನ್ನು ಮುಕ್ಕೊಂಡು ನಮ್ಮ ಸಮರ್ಪಣೆಯನ್ನು ಮಾಡೋಣ. KS ಕೌಶಿಕ್, ಕೇಶವ ಸುಬ್ರಹ್ಮಣ್ಯ ಕೌಶಿಕ್. KS ಕೌಶಿಕ್ರವರು ವ್ಯಾಸ ಮಹರ್ಷಿಗಳ ಮಹಾಭಾರತದ ಇಂಗ್ಲಿಷ್ ಅನುವಾದವನ್ನು ಸಮಗ್ರವಾಗಿ ಓದ್ತಾರೆ. ಓದ್ತಾ ಓದ್ತಾ ಅವರ ಕಣ್ಣುಗಳಲ್ಲಿ ಅಶ್ರುಧಾರೆ ಬರ್ತಾ ಹೋಗುತ್ತೆ. ಇಷ್ಟು ಶ್ರೇಷ್ಠವಾದಂತಹ ಜ್ಞಾನ ಸಾಗರ ಇದು ನಮ್ಮ ಕನ್ನಡಕ್ಕೆ ಬಂದಿಲ್ವಲ್ಲ ಅಂದ್ಬಿಟ್ಟು ಅದಕ್ಕೋಸ್ಕರ ಅವರು ಯೋಚನೆ ಮಾಡಿ ಕನ್ನಡದಲ್ಲಿ ಇದನ್ನು ತರಲಿಕ್ಕೋಸ್ಕರವಾಗಿ ಒಂದು ಪತ್ರಿಕೆಯನ್ನು ಆರಂಭ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಆಗ ವಿಕ್ರಮ ವಾರಪತ್ರಿಕೆಯ ಸಂಪಾದಕರು ಬೆಸುನಾ ಮಲ್ಯ ಅವರು ಕೌಶಿಕರ ಸ್ನೇಹಿತರಾಗಿದ್ದರು. ಅವರಿಬ್ಬರು ಕೂಡ ಒಂದೇ ವಿಚಾರವನ್ನು ಯೋಚನೆ ಮಾಡಿ, ಸುಬ್ರಹ್ಮಣ್ಯ ನೀವಿದು ತಗೊಂಬನ್ನಿ, ತುಂಬ ಚೆನ್ನಾಗಿರುತ್ತೆ. ಮಲ್ಯ ಇದಕ್ಕೆ ಏನು ಹೆಸರಿಡ್ಬೋದು ಹೇಳು, ಏಕವಚನದಲ್ಲಿ ಮಾತಾಡ್ತಿದ್ರು ಕೌಶಿಕರು ಅವ್ರನ್ನ. ತಕ್ಷಣ ಇವರಿಬ್ಬರ ಬಾಯಿಂದಲೂ ಒಂದೇ ಸರ್ತಿ ಭಾರತ ದರ್ಶನ ಅಂತ ಬಂತಂತೆ. ಇಬ್ಬರ ಬಾಯಿಂದಲೂ ಒಟ್ಟಿಗೆ ಭಾರತ ದರ್ಶನ ಬಂದಾಗ ತುಂಬ ಚೆನ್ನಾಗಿದೆ ಅಂಥೇಳಿ ಅಲ್ಲಿಂದ ಆರಂಭ ಆಯಿತು. ಅದರ ಇತಿಹಾಸ ವಿಶೇಷವಾಗಿದೆ. ಮಹಾಭಾರತವನ್ನು 32 ಸುಂದರ ಸಂಪುಟಗಳಲ್ಲಿ ಪ್ರಕಟ ಮಾಡ್ತು. ಮಂಜುನಾಥ್ ಅಜ್ಜಂಪುರ್ ಅವ್ರನ್ನ ಶ್ರೀ ಯೋಗಾನರಸಿಂಹ ಅವರು ವೇದಿಕೆಗೆ ಕರ್ಕೊಂಬರ್ತಾರೆ. ಡಾಕ್ಟರ್ TV ಸತ್ಯನಾರಾಯಣ ಅವರು ವೇದಿಕೆಗೆ ದಯಮಾಡಿಸ್ಬೇಕು. ವೇದಮೂರ್ತಿ ಶ್ರೀಹರಿ ಅವರು ನಮ್ಮ ಸಂಪಾದಕ ಮಂಡಳಿಯ ಹಿರಿಯ ವಿದ್ವಾಂಸರು, ಅವರು ವೇದಿಕೆಗೆ ದಯಮಾಡಿಸ್ಬೇಕು. ಮಾನ್ಯ ಶ್ರೀ ಯೋಗ ನರಸಿಂಹ ಅವರು ಈ ಪ್ರಕಟಣೆಯ ಪ್ರಕಾಶಕರು, ಅವರು ದಯವಿಟ್ಟು ಬರಬೇಕು. ಸಭಾಯಾಂ ವಿಜಯಂತೆ ಜಯ ರಾಮ ಶ್ರೀರಾಮ ಜಯ ರಾಮ ಶ್ರೀರಾಮ. ಭಾರತ ದರ್ಶನ ಪ್ರಕಾಶನ 67 ವರ್ಷಗಳ ಹಿಂದೆ ಹೊಸಗನ್ನಡದ ಗದ್ಯಕ್ಕೆ ಇದು ಆಗಬೇಕು ಅನ್ನುವಂಥದ್ದು ಅಪೇಕ್ಷೆ ಆಗಿತ್ತು. ಯಾಕೆಂದರೆ ಕನ್ನಡದಲ್ಲಿ ಇದರ ಅವತಾರ ಆಗಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು 72ನೇ ಇಸ್ವಿಯಲ್ಲಿ ಆರಂಭ ಆಗಿ 86ನೇ ಇಸ್ವಿಯವರೆಗೆ 14 ವರ್ಷಗಳ ದೀರ್ಘ ಅವಧಿಯಲ್ಲಿ ಮಹಾಭಾರತ ಸುಂದರವಾಗಿ, ತುಂಬ ಶುದ್ಧವಾಗಿ, ಅತ್ಯಂತ ಕಡಿಮೆ ಬೆಲೆಗೆ ಎಲ್ಲರಿಗೂ ಸಿಗುವಂಥ ರೀತಿಯಲ್ಲಿ 32 ಸಂಪುಟಗಳಲ್ಲಿ ಪ್ರಕಟಗೊಂಡವು. ಈಗ ಇವೆಲ್ಲದರ ಮೂರ್ಧನ್ಯವಾದ ಒಂದು ಕಾರ್ಯಕ್ರಮ ಶಿವೋಪಾಸನ ಅನ್ನುವಂತಹ ಒಂದು ವಿಶೇಷ ಗ್ರಂಥದ ಅಥವಾ ತೀರ್ಥಾಂಕದ ಬಿಡುಗಡೆಯ ಅಥವಾ ಬಿಡುಗಡೆಯನ್ನಕ್ಕಿಂತ ಲೋಕಾರ್ಪಣೆಯ ಕಾರ್ಯಕ್ರಮ ನಡೀತಾ ಇದೆ. ಮುಂದಿನ ಕಾರ್ಯಕ್ರಮ ಪುಸ್ತಕದ ಲೋಕಾರ್ಪಣೆ ಮಾನ್ಯ ಅಜ್ಜಂಪುರ ಅವರು ಮಾಡ್ತಾರೆ. ನಮೋಸ್ತುತೇ ವ್ಯಾಸ ವಿಶಾಲ ಬುದ್ಧೇ ಫುಲ್ಲಾರವಿಂದಾಯತ ಪತ್ರ ನೇತ್ರ ಯೇನ ತ್ವಯಾ ಭಾರತ ತೈಲಪೂರ್ಣಃ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪಃ. ತದ್ದಿವ್ಯಮವ್ಯಯಂ ಧಾಮ ಸಾರಸ್ವತಮುಪಾಸ್ಮಹೇ ಯತ್ ಪ್ರಸಾದಾತ್ ಪ್ರಲೀಯಂತೆ ಮೋಹಾಂಧತಮಸಶ್ಚಟಾಃ. ಜೀವತೋಹೋ ವಾಕ್ಯಕರಣಾತ್ ಅಂತ ಹೇಳ್ತಾನೆ. ಮಕ್ಕಳು ಅಂತ ಅನ್ನಿಸ್ಕೊಳ್ಳೋಕ್ಕೆ 3 ಅರ್ಹತೆ ಇದೆ ಅಂತ. ಅದರಲ್ಲಿ ಮೊದಲನೇ ಅರ್ಹತೆ ಯಾವುದಪ್ಪ ಅಂದರೆ, ಬದುಕಿರುವಾಗಲೇ ತಂದೆ ತಾಯಿಗಳನ್ನು ಸಂತೋಷಪಡಿಸಿ
ಅವರ ಹೆಸರು ಉಳಿಯುವಂತೆ ಮಾಡುವುದು ಮಕ್ಕಳ ಕರ್ತವ್ಯ ಅಂತ. ಅಂತಹ ಒಂದು ಪವಿತ್ರವಾದ ಕಾರ್ಯವನ್ನು ನಮ್ಮ ಯೋಗ ನರಸಿಂಹ ಅವರು ಮಾಡಿದ್ದಾರೆ. ತುಂಬ ಯೋಗ್ಯತೆಯನ್ನು ಈ ವಿಷಯದಲ್ಲಿ ಹೊಂದಿರುವಂತಹ ಮಂಜುನಾಥ್ ಅಜ್ಜಂಪುರವರು ನಮ್ಮನ್ನು ಕುರಿತಂತೆ ಕೆಲವು ಮಾರ್ಗದರ್ಶಿ ನುಡಿಗಳನ್ನ ಹೇಳಬೇಕಂತ ಕೇಳ್ಕೊಳ್ತೇನೆ. ಭಾರತ ಮಾತೆಗೆ ಜಯವಾಗಲಿ. ವಿಶೇಷವಾಗಿ ವೈಜ್ಞಾನಿಕ ಅನ್ವೇಷಣೆಗಳಿಗೆ ಮತ್ತು ಭಾಷೆಗೆ ಸಂಬಂಧಪಟ್ಟ ಕೆಲವು ವಿಷಯಗಳನ್ನು ಹೇಳೋದಕ್ಕೋಸ್ಕರವಾಗಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಬಹಳ ಅದ್ಭುತವಾದ ಒಂದು ಅನುಭವವನ್ನು ನನಗೆ ನೀಡಿವೆ. 1957ರಲ್ಲಿ ಭಾರತ ದರ್ಶನ ಪ್ರಕಾಶನ ಆರಂಭ ಆಗಿದ್ದು, ಕನಿಷ್ಠ 60 ವರ್ಷಗಳ ಹಿಂದೆಯೇ ನಮ್ಮನೆಯಲ್ಲಿ ಆ ಮಾಸಪತ್ರಿಕೆ ಬರ್ತಾ ಇತ್ತು. ನನಗೆ ಚಿಕ್ಕನ್ನಲ್ಲಿ ಅದರ ಪ್ರಭಾವ ಇದೆ. ನನಗೆ ಅನ್ನಿಸ್ತಾ ಇತ್ತು, ಇಷ್ಟು ವಿವರವಾಗಿದೆ, ಇದು ಯಾವಾಗ ಮುಗಿಯೋದು ಯಾವಾಗ, ಅಂದರೆ ಮಹಾಭಾರತ ಮುಗಿಯೋದು ಯಾವಾಗ, ಎಷ್ಟು ವರ್ಷ ಆಗುತ್ತೆ ಹಾಗೆ ಅಂತ. ಆದರೆ ಕೌಶಿಕ್ ಮತ್ತು ಅವರ ತಂಡದವರು ಮಹಾಭಾರತ, ರಾಮಾಯಣ, ಹರಿವಂಶ, ಭಾಗವತ ಎಲ್ಲ ಸಂಪುಟಗಳನ್ನು ತಂದರು. ಭಾರತೀಯ ಭಾಷೆಗಳು ಕನ್ನಡ ಆಗಲಿ, ತಮಿಳು, ತೆಲುಗು, ಮರಾಠಿ, ಹಿಂದಿ, ಯಾವುದೇ ಭಾರತೀಯ ಭಾಷೆ ಆಗಲಿ, ಅದು ಉಳಿದ್ರೆ ಮಾತ್ರ ನಮ್ಮ ಮಹಾಕಾವ್ಯಗಳು ಉಳಿಯುತ್ತವೆ. ಸಂಸ್ಕೃತ ಉಳಿದ್ರೆ ಮಾತ್ರ ನಮ್ಮ ಮಹಾಕಾವ್ಯಗಳು ಉಳಿಯುತ್ತವೆ. ಭಾರತ ದರ್ಶನದ ಈ ಒಂದು ಸಂಪುಟಗಳ ಪರಿಚಯ ಇರೋರಿಗೆ ಹೇಳೋ ಅವಶ್ಯಕತೆ ಇಲ್ಲ. ಆದರೆ ಹೊರಗಡೆ ಶಾಲಾ ಕಾಲೇಜುಗಳಲ್ಲಿ ಓದ್ತಾ ಇರೋವಂಥವ್ರು ಉಳಿದವ್ರಿಗೆ ಈಗ ಯಾವ ಭಾಷೆ ಇದೆ, ಯಾವ ಭಾಷೆ ಮೂಲಕ ಹೇಳ್ತಾ ಇದ್ದಾರೆ. ರೋಮನ್ ಲಿಪಿನಲ್ಲಿ ಯಾವುದಾದ್ರೂ ಕೂಡ ಒಂದು ಶ್ಲೋಕವನ್ನು ಬರೆಯೋದಕ್ಕೆ ಸಾಧ್ಯವ? ತಕಾರ, ಟಕಾರ, ದಕಾರ, ಡಕಾರ ಯಾವುದು ಹ್ರಸ್ವ ದೀರ್ಘ ಕೂಡ ಅದರಲ್ಲಿ ಅಭಿವ್ಯಕ್ತಿ ಸಾಧ್ಯ ಇಲ್ಲ. ಆದರೆ ಭಾರತೀಯ ಭಾಷೆಗಳನ್ನು ನಾಶ ಮಾಡಿ ಇಂಗ್ಲೀಷ್ ಭಾಷೆ ಮತ್ತು ರೋಮನ್ ಲಿಪಿಯನ್ನು ಉಳಿಸೋವಂಥ ಒಂದು ಷಡ್ಯಂತ್ರ ನಡೀತಾ ಇದೆ. ಹೊರಗಡೆ ಯಾರನ್ನಾದರೂ ಕೇಳಿ ಕನ್ನಡದ ಶತ್ರುಗಳು ಯಾರು ಅಂತ ಹೇಳಿದ್ರೆ ತಮಿಳು ಅಂತಾರೆ, ಮರಾಠಿ ಅಂತಾರೆ, ಅದಕ್ಕಿಂತ ಮುಖ್ಯವಾಗಿ ಹಿಂದಿ ಅಂತ ಹೇಳ್ತಾರೆ. ಇದು ಒಂದು ಭಯಾನಕವಾದ ಒಂದು ಪರಿಸ್ಥಿತಿ. ಕನ್ನಡ, ತೆಲುಗು, ತಮಿಳು, ಹಿಂದಿ, ಸಂಸ್ಕೃತ ಇಲ್ಲದೇ ಇದ್ದರೆ ಈ ಮಹಾಕಾವ್ಯಗಳು ಇರೋದಕ್ಕೆ ಸಾಧ್ಯವ? ಒಂದು ವಾಕ್ಯ ನಂಗೆ ನೆನಪಾಗ್ತಾ ಇದೆ. ವಿಲ್ ಡ್ಯುರೆಂಟ್ ಅನ್ನುವಂತಹ ಪಾಶ್ಚಾತ್ಯ ದೇಶದ ಒಬ್ಬ ಇತಿಹಾಸಕಾರ, ಪಾಶ್ಚಾತ್ಯ ದೇಶದವನು. ಅವನು ದಿ ಸ್ಟೋರಿ ಆಫ್ ಸಿವಿಲೈಸೇಷನ್ ಅಂತ ಪುಸ್ತಕಗಳ ಸಂಪುಟಗಳನ್ನ ಬರೆದಿದ್ದಾನೆ. ಸ್ಟೋರಿ ಅಂದರೆ ಅಂತಸ್ತುಗಳು ಅಂಥೇಳಿ, ನಾಗರಿಕತೆಯ ಬೇರೆ ಬೇರೆ ಮಜಲುಗಳು, ಅಂತಸ್ತುಗಳು ಹೇಗಿದೆ ಅಂತ. ಅಲ್ಲಿ ಭಾರತದ ಬಗ್ಗೆ ಹೇಳಬೇಕಾದ್ರೆ ಸೊನ್ನೆಯ ಮೌಲ್ಯವನ್ನು ಇಡೀ ಪ್ರಪಂಚಕ್ಕೆ ಸಾರಿದವರು ಭಾರತೀಯರು. ಇಂಡೋ ಯುರೋಪಿಯನ್ ಅನ್ನುವಂತಹ ಶ್ರೇಷ್ಠವಾದಂತಹ ಭಾಷೆಗಳ ಒಂದು ಗಣ, ಫ್ಯಾಮಿಲಿ ಅಂತ ಕರೀತಾರೆ. ಅದಕ್ಕೆ ಸಂಸ್ಕೃತ ಮೂಲ. ಹಾಗಾಗಿ ಇಡೀ ಭಾರತ ಪ್ರಪಂಚಕ್ಕೆ ತಾಯಿ, ಇಂಡಿಯಾ ಮದರ್ ಆಫ್ ಅಸ್ ಆಲ್ ಅಂದ್ಬಿಟ್ಟು ಆ ದೇಶದಲ್ಲಿ ಹುಟ್ಟಿ ಬೆಳೆದಂತಹ ವ್ಯಕ್ತಿ ಹೇಳ್ಕೊಳ್ತಾನೆ. ಅಂದರೆ ನಾವು ನಮ್ಮ ಮನೆಗಳಲ್ಲಿ, ನಮ್ಮ ಮಕ್ಕಳು ಮೊಮ್ಮಕ್ಕಳುಗಳಲ್ಲಿ ಭಾರತ ಹೇಗೆ ಇಡೀ ಪ್ರಪಂಚಕ್ಕೆ ತಾಯಿ ಅನ್ನೋದನ್ನು ನಾವು ಒತ್ತಿ ಒತ್ತಿ ತಿಳಿಸ್ಕೊಡ್ಬೇಕು. ರಾಷ್ಟ್ರೋತ್ಥಾನ ಪರಿಷತ್ ಅಂತ ಹೇಳಿ ಚಾಮರಾಜಪೇಟೆಯಲ್ಲಿ ಏನಿದೆಯೋ, ಉಮಾ ಟಾಕೀಸ್ ಪಕ್ಕ, ಆ ಸಂಸ್ಥೆಯ ಜೊತೆಯಲ್ಲಿ ನಮ್ಮ ಸಂಪರ್ಕ ಇಟ್ಕೊಂಡ್ರೆ ನಾವು ಮಂಜುನಾಥ್ ಅವರಿಗೆ ಇನ್ನೂ ಹತ್ತಿರ ಆಗ್ತೇವೆ, ಭಾರತಕ್ಕೆ ಇನ್ನೂ ಹತ್ತಿರ ಆಗ್ತೇವೆ. ಹಾಗೆ ಶಿವಮೊಗ್ಗೆಯ ಶ್ರೀ KS ಬಾಲಕೃಷ್ಣ ಅವರು ಇದೇ ನೆರವನ್ನು ನೀಡಿದ್ದಾರೆ. ಅವರು ಇವತ್ತು ಬರಲಿಕ್ಕಾಗಿಲ್ಲ, ಅವರ ನೆರವನ್ನು ನಾನು ನೆನಪಿಸ್ಕೊಳ್ತೇವೆ. ಮಾನ್ಯ BB ಶೇಷಾದ್ರಿ ಅವರು ಈ ಕಾರ್ಯಕ್ರಮ ದೃಷ್ಟಿಯಿಂದ, ಪುಸ್ತಕದ ದೃಷ್ಟಿಯಿಂದಾಗಿ ವಿಶೇಷವಾದಂತಹ ಆರ್ಥಿಕ ನೆರವನ್ನು ನೀಡಿದ್ದಾರೆ. 1,21,001 ರೂಪಾಯಿಗಳನ್ನ ಅವರು ಈ ಸಾರಸ್ವತ ಕಾರ್ಯಕ್ರಮಕ್ಕೋಸ್ಕರ ನೀಡಿದ್ದಾರೆ. ಅವರಿಗೆ ಹೃದಯಪೂರ್ವಕವಂತಹ ವಂದನೆಗಳು. ಅವರ ತಾಯಿ ತಂದೆಯರ ಹೆಸರಿನಲ್ಲಿ ಸುಬ್ಬಮ್ಮ ಹಾಗೂ ವಿಶ್ವೇಶಾಸ್ತ್ರಿಗಳು, ಗಣ್ಯಮಾನ್ಯರಾದಂತಹ ಗೃಹಸ್ಥ ದಂಪತಿಗಳು, ಅವರ ಹೆಸರಿನಲ್ಲಿ ಈ ಸಾರಸ್ವತ ಸೇವೆಯನ್ನು ಅವರು ನಡೆಸಿದ್ದಾರೆ. ಈ ದಂಪತಿಗಳ ಈ ಸಾರಸ್ವತ ಸೇವೆ ಇನ್ನಿತರ ದಂಪತಿಗಳಿಗೂ ಕೂಡ ಅತ್ಯಂತ ಪೂರಕ, ಪ್ರೇರಕ ಅಂಥೇಳಿ ನಾನು ಹೇಳ್ತೇನೆ. ಅವರಿಗೆ ವಂದನೆಗಳು. ಈಗ 50 ವರ್ಷದಿಂದ, ಅಂದರೆ ನಾನು ಚಿಕ್ಕವನಾದಾಗ್ಲಿಂದಾನು ಭಾರತ ದರ್ಶನಕ್ಕೆ ನಮ್ಮ ತಂದೆ ಕಾಲದಲ್ಲಿ ಇವ್ರ ತಂದೆ ಮತ್ತು ಅವರು ಬಂದು ಸೇವೆ ಸಲ್ಲಿಸಿ ಈ ಸಂಸ್ಥೆನ ಮುಂದುವರಿಸ್ತಾ ಇರೋದು TN ಪ್ರಭಾಕರ್ ಅವರು. ಅವರಿಗೆ ನಮ್ಮ ಸಂಸ್ಥೆ ಇದು ಸ್ವಲ್ಪ ಏನೋ ನಾನು ಗೌರವ ಮಾಡಬೇಕು ಅಂತ, ಅವ್ರಿಗೆ ಗೌರವ ಮಾಡುವಂಥ ಅರ್ಹತೆ ನನಗಿಲ್ಲ.
ಆದ್ರೂ ಅವ್ರು ಮಾಡಬೇಕು, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ನೋಡಿ, ಇವ್ರ ಪರಿಚಯ ಅಂದರೆ ಇವ್ರ ತಂದೆಯವರು ನಮ್ಮ ತಂದೆಯವರು ಒಟ್ಟಿಗೆನೆ ಮೈಸೂರಲ್ಲಿ ಸಂಸ್ಕೃತ ಕಾಲೇಜಲ್ಲಿ ಓದ್ತಾ ಇದ್ದು. ಹಾಗೆ ಅವರಿಬ್ಬರು ಪರಿಚಯದಿಂದಾಗಿ ಅವರು ಭಾರತ ದರ್ಶನಕ್ಕೆ ಸಪೋರ್ಟ್ ಮಾಡಿ ಪುಸ್ತಕ ಎಲ್ಲ ತಲೆ ಮೇಲೆ ತೊಗೊಂಡೋಗಿ ಕೊಡ್ತಾಯಿದ್ರು ಎಲ್ಲರ ಮನೆಗೆ, ಇವ್ರ ತಂದೆ. ಸೊ ಹಾಗಾಗಿ ಅವರು ಇವರನ್ನ ಪರಿಚಯ ಮಾಡಿಸಿದ್ರು. ಅವತ್ತಿಂದ ಇವತ್ತವರೆಗೂ ಇವರು ಈ ಸಂಸ್ಥೆ ಜೊತೆ ಜೋಡಿಸಿದ್ದಾರೆ, ಸಂಸ್ಥೆ ಬೆಳೆಸ್ತಾ ಇದ್ದಾರೆ. ಇವರೇ ಸಂಪಾದಕರು ಕೂಡ, ಮತ್ತು ಅವ್ರ ತಂಗೀರು ಕೂಡ ಎಲ್ಲದಕ್ಕೂ ಬರ್ತಾರೆ. ಶೈಸ್ಯ ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ ಶೈಸ್ಯ ಶಿವೇತರ ಕೃತಿ ಕೃತಿಯಲ್ಲಿ